ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ತುಂಬ ದಿನ ಆಗಿತ್ತು ನಾನು ವೀಡಿಯೋನ ಅಪ್ಲೋಡ್ ಮಾಡಿ. ಅಂದರೆ ಈಗ ಬೇಸಿಗೆ ರಜೆ ಅಲ್ವಾ, ಮಕ್ಳಿಗೆ ರಜೆ ಇರುತ್ತೆ, ತುಂಬ ಗಲಾಟೆ ಮಾಡ್ತಾರೆ. ಅವ್ರನ್ನ ನೋಡ್ಕೊಳ್ಳೋದು ತುಂಬ ಕಷ್ಟ. ಇಲ್ಲಾಂದರೆ ಸ್ಕೂಲ್ ಡೇಸ್ ಅಂದರೆ ಸ್ಕೂಲ್ ಇದ್ದಾಗ ಸ್ಕೂಲಿಗೆ ಹೋಗ್ಬಿಡ್ತಾರೆ. ಆಮೇಲೆ ನಾವು ನಮ್ಮ ಕೆಲಸನ ಈಸಿಯಾಗಿ ಮಾಡ್ಕೊಳ್ಬೋದಲ್ವಾ. ಸೊ ಹಾಗಾದರೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ, ವೆಲ್ಕಮ್. ನಾನು ನಿಮ್ಮ ಅಶ್ವಿನಿ ರಾಜೇಶ್. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತೀನಿ. ಹಾಗಾದರೆ ಇವತ್ತು ನಾನು ಯಾವ ರೀತಿ ಒಳ್ಳೆ ಟಿಪ್ಸ್ ತಂದಿದ್ದೀನಿ ಅನ್ನೋದು ನಿಮಗೆಲ್ಲರಿಗೂ ಕುತೂಹಲದಿಂದ ಕಾಯ್ತಿದ್ದೀರಾ ಅಲ್ವಾ? ಹಾಗಾದರೆ ಇವತ್ತಿನ ಒಳ್ಳೆ ಟಿಪ್ಸ್ ಯಾವುದು ಅಂತ ಅಂದರೆ, ಅಜೀರ್ಣ ಆಗುತ್ತಲ್ಲ, ಅಜೀರ್ಣದಿಂದ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಹೊಟ್ಟೆ ಉಬ್ಬರ ಹೇಳ್ತಾರೆ, ಹೊಟ್ಟೆ ನೋವು ಅಂತ ಹೇಳ್ತಾರಲ್ವಾ. ಹಾಗಾದರೆ ಅದಕ್ಕೆ ಯಾವ ರೀತಿ ನಾವು ಪರಿಹಾರನ ಮನೆಯಲ್ಲಿ ಕಂಡುಕೊಳ್ಬೋದು ಅಂತ ಅಂದರೆ, ಯಾವ ರೀತಿ ಕಂಡುಕೊಳ್ಬೋದು ಅಂತ ನಿಮ್ಗೆ ನೋಡಬೇಕಾದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗಾದರೆ ಅಜೀರ್ಣದಿಂದ ಬಂದಂತಹ ಹೊಟ್ಟೆ ನೋವಿಗೆ ಏನು ಮಾಡಬೇಕು ಅಂತ ಅಂದರೆ ಈಸಿ. ನಿಮ್ಮ ಮನೇಲಿ ಲಿಂಬೆಹಣ್ಣಂತೂ ಇರುತ್ತೆ ಅಲ್ವಾ, ಲಿಂಬೆಹಣ್ಣು ಆಮೇಲೆ 1 ಲೋಟ ಬಿಸಿ ನೀರು. 1 ಲೋಟ ಬಿಸಿ ನೀರಿಗೆ 1 ಲಿಂಬೆಹಣ್ಣನ್ನು ಹಿಂಡಿಬಿಟ್ಟು ಅದಕ್ಕೆ ಅರ್ಧ ಚಮಚ ಅಡುಗೆ ಸೋಡಾ. ನೀವು ಮನೇಲಿ ಇದ್ದೇ ಇರುತ್ತೆ, ಅಡುಗೆ ಸೋಡಾ ತಂದೇ ಇರ್ತೀರ. ಆ ಅಡುಗೆ ಸೋಡಾನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕುಡಿದ್ಬಿಟ್ರೆ 4 ರಿಂದ 5 ನಿಮಿಷದಲ್ಲೇ ನಿಮಗೆ ಆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಎಷ್ಟು ಈಸಿ ಇದೆ ನೋಡಿ. ಅಜೀರ್ಣದಿಂದ ಬಂದಂತಹ ಹೊಟ್ಟೆ ನೋವು, ಹೊಟ್ಟೆ ಉಬ್ಬರಕ್ಕೆ ಇನ್ನೊಂದು ಸಲ ಹೇಳ್ತೀನಿ ಫ್ರೆಂಡ್ಸ್. ಅಡುಗೆ ಸೋಡಾ, ಬಿಸಿ ನೀರು, ಲಿಂಬು. 1 ಲೋಟ ಬಿಸಿ ನೀರಿಗೆ ಲಿಂಬುನ ಹಿಂಡಿಬಿಟ್ಟು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾನ ಮಿಕ್ಸ್ ಮಾಡಿ ಕುಡಿದ್ರೆ ಆಯಿತು. ಎಷ್ಟು ಈಸಿ ಇದೆ ಅಲ್ವಾ? ಯಾರ್ಯಾರಿಗೆ ಅಜೀರ್ಣದಿಂದ ಬಂದಿದೆ, ಆ ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಬಂದಿದ್ದರೆ ಇದನ್ನು ದಯವಿಟ್ಟು ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿರೇ ಇರುವಂತಹ ಈ ವಸ್ತುಗಳನ್ನು ಬಳಸಿ ನೀವು ಆರಾಮಾಗಿ ಕಡಿಮೆ ಮಾಡ್ಕೊಳ್ಬೋದು. ಈಗ ಅದಕ್ಕೋಸ್ಕರ ನೀವು ಡಾಕ್ಟ್ರ್ ಹತ್ರ ಹೋಗೋದು ಇಲ್ಲ, ಅವ್ರು ಯಾವುದೋ ಸಜೆಷನ್ ಕೊಡ್ತಾರೆ, ಆ ಟ್ಯಾಬ್ಲೆಟ್ ತಗೊಳ್ಳಿ, ಇಲ್ಲ ಇನ್ನೂ ತಗೊಳ್ಳಿ, ದೇವರಿಗಾದ್ರೂ ತಗೊಳ್ಳಿ, ಮತ್ತೊಂದು ತಗೊಳ್ಳಿ ಅಂತ ಹೇಳ್ತಾರೆ. ಅದಕ್ಕಿಂತ ಮೊದಲು ಇದನ್ನು ಟ್ರೈ ಮಾಡಿ ನೋಡಿ. ಇದರಿಂದ ಒಳ್ಳೆ ಉಪಯೋಗ ಆಗುತ್ತೆ. ಇದು ತುಂಬ ಚೆನ್ನಾಗಿರೋದು. ನಿಂಬೆಹಣ್ಣು ಇರುತ್ತೆ, ಅಡುಗೆ ಸೋಡಾ ಇರುತ್ತೆ, ಬಿಸಿ ನೀರು ಮಾಡಲಿಕ್ಕೆ ಎಷ್ಟೊತ್ತು ಬೇಡ ಅಲ್ವಾ? ಸೊ ಇವತ್ತಿನ ಒಳ್ಳೆ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗಾದರೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ರೀತಿ ವಿಡಿಯೋನ ಶೇರ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಖಂಡಿತವಾಗ್ಲೂ ನೋಡ್ಬೋದು. ಹಾಗೆ ಈ ಟಿಪ್ಸ್ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ನನಗೆ ಇನ್ನೂ ಒಳ್ಳೆ ರೀತಿ ವಿಡಿಯೋ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ನನಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ. ನಾನು ನಿಮ್ಮ ಅಶ್ವಿನಿ ರಾಜೇಶ್. ಥ್ಯಾಂಕ್ ಯು ಸೋ ಮಚ್.